ಇವತ್ತು ಅಂತ್ರೇಟ ಜಾತ್ರೆ ಇರೋದ್ರಿಂದ ನಾವಿವಾಗ ಮೈಸೂರು ಜಂಕ್ಷನ್ ಅಲ್ಲಿ ಇದೀವಿ. ಫೈನಲಿ ವಿ ರೀಚ್ ಬೀರೂರ್. ಅಂತೂ ಇಂತೂ ಫೈನಲಿ ಗರಗದಳ್ಳಿ ನಮ್ಮ ನಿವಾಸಕ್ಕೆ ಬಂದಿದೀವಿ. ಅಣ್ಣ 100 cc ಗಾಡಿನ 900 cc ಗಾಡಿ ತೆಗ್ತಾನೆ. ನಮಸ್ಕಾರ ಗುರುಬೇ. ನಾವಿವತ್ತು ಅಂತ್ರೇಟ ಜಾತ್ರೆ ಇರೋದ್ರಿಂದ ನಮ್ಮ ಹುಡ್ಗಂಗ್ ಕರ್ಕೊಂಡು ಊರಿಗೆ ಹೊರಟಿದೀವಿ. ಜಾತ್ರೆ ಇರೋದು ನಾಡಿದ್ದು, ಆದ್ರೆ ನಾವು ಹೋಗಿ ಪ್ರಿಪ್ರೇಷನ್ ಆಗ್ಬೇಕಲ್ಲ, ಅದಕ್ಕೆ ನಾಳೆನೆ ಹೊರಟಿದೀವಿ. ಜಾತ್ರೆ ಸೊ ನೀವು ಬನ್ನಿ ಸರ್. ನೀವು ಯಾಕೆ ಎದುರ್ತೀರಾ? ನೀವು ನಿಮ್ಮನ್ನ ಕರ್ಕೊಂಡು ಹೋಗಿ ಸೇಫ್ ಆಗಿ ದಾವಣಗೆರೆಗೆ ಬಿಡೋ ಜವಾಬ್ದಾರಿ ನಮ್ದು. ನಾವಿವಾಗ ಮೈಸೂರು ಜಂಕ್ಷನ್ ಅಲ್ಲಿ ಇದೀವಿ. ಸರಿ ಬಿಡು, ಆಯ್ತು ಬಿಡು. ನೋಡಿ, ಅವ್ರ ಹೆಸರು ಶ್ರೀಶಾಂತ್ ಅಂತ, ಅವ್ರ ಹೆಸರು ಚರಣ್ ಅಂತ. ಇವ್ರ ಬಗ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ. ಸರಿ, ಇವಾಗ ಮಗ ಟಿಕೆಟ್ ತಗೋಣ. ಇಲ್ಲ, ನಿನಗೊಂದು ಹಾಫ್, ಇವನಿಗೆ ಒಂದು ಮುಕ್ಕಾಲು, ನನಗೊಂದು ಫುಲ್. ಹೋಗ ತಾಂಬರಗ್ರ, ಹೋಗ ಟಿಕೆಟ್ ತಾಂಬರಗ. ತುಂಬಾ ನಿಗರ್ತಾ ಇದ್ಯಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ತಾನೆ? ಶರಣ ಫುಲ್ ಏಕಾಂಗಿ ತರ ಹೋಗ್ತಾನೆ. ಅವನಿಗೆ ಈಗ ಸದ್ಯಕ್ಕೆ ನೆನಪಾಗ್ತಿರೋ ಹಾಡು ಅಂದ್ರೆ ಏಕಾಂಗಿ ನಾನು ಏಕಾಂಗಿ. ಇವ್ರು ಶ್ರೀಶಾಂತ್, ಇವರು ಕಿರಿಕ್ ಪಾಟಿ ಫಿಲಮ್ ನ ಇನ್ನೊಂದು 8 ಸಲ ನೋಡ್ತಾ ಇರ್ಬೇಕಾದ್ರೆ ಬಿಟ್ರೆ, ಇನ್ನು ವಾರಕ್ಕೊಂದ್ಸಲಿ ಅಂತ ಕಿರಿಕ್ ಪಾಟಿ ಫಿಲಮ್ ನೋಡ್ತಾ ಇರ್ತಾರೆ ಇವರು. ಏನ್ ರಶ್ ಇದೆ ಗುರು, ಯಪ್ಪ. ಫೈನಲಿ ವಿ ರೀಚ್ ಬೀರೂರ್. ನೋಡಿ, ನಾವ್ ಹೆಂಗೋ ಇಳಿದ್ಬಿಟ್ವಿ. ನೆಕ್ಸ್ಟ್ ನೋಡಿ, ಹತ್ತಕ್ಕೂ ಜಾಗ ಇಲ್ಲ ಕಣ್ರಿ, ಹಂಗಾಗಿದೆ ಟ್ರೈನು. ಇವರು ಹೊಸ ಎಂಟ್ರಿ, ಇವರು ಅಣ್ಣ ಧನುಷ್ ಅಂತ. ಅಣ್ಣ ಬಂದ್ಬಿಟ್ಟು ನನ್ನೇ ಕಳೀತಾ ಇದ್ದೀರಾ? ನನಗೆ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟ ಇಲ್ಲ. ಕರುಣರ ಬ್ರದರು. ಪಾಪ ಶ್ರೀಶಾಂತ್ ಬೇಜಾರಾಗ್ಬಿಟ್ಟಿದ್ದಾನೆ. ಹೊಟ್ಟೆಗೆ ಊಟ ಇಲ್ಲ, ಇಟ್ಟಿಲ್ಲ, ಬೇಜಾರದ ಮಗ. ಆಗು ನೀನ್ ಬೇಜಾರಾಗ್ಬೇಕು, ಆಗು. ತಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಗುರುವೇ, ಬೇಕಾದ್ರೆ ನೀವು ಟ್ರೈನಲ್ಲಿ ಎಂಥ ಕಂಪಾರ್ಟ್ಮೆಂಟಲ್ಲಿ ಬೇಕಾದ್ರೂ ಹೋಗಿರ್ತೀರಾ, ಆದರೆ ಇಂಥ ಕಂಪಾರ್ಟ್ಮೆಂಟಲ್ಲಿ ಎಲ್ಲೂ ಹೋಗಿಲ್ಲ. ನಮ್ಮ ಕೈಯಲ್ಲೇ ಬ್ರೇಕ್ ಇದೆ ನೋಡಿ, ಇಲ್ಲಿ ನಮ್ಮ ಕೈಯಲ್ಲೇ ಬ್ರೇಕ್ ಇದೆ. ಬೋಗಿ ಇಷ್ಟೇ ಇರೋದು, ಇದು ನಾವೇ 5 ಜನ 6 ಜನ ಇದೀವಿ ಅಷ್ಟೇ. ನೋಡಿ, ಇಂಜಿನ್ ಇಷ್ಟೇ ಇರೋದು ನಮ್ಮದು ಬೋಗಿ. ಇವಾಗ ನಾವು ಶಿವನಿಯಲ್ಲಿ ಇಳ್ಕೊಂಡು ಬಂಡ್ರೆಗೆ ಹೋಗ್ತಾ ಇದ್ದೀವಿ. ಫುಲ್ಲು ಕತ್ಲಿದೆ ಇಲ್ಲೆಲ್ಲ. 2 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಓ, ಅಣ್ಣ ಫುಲ್ ಬೇಜಾರಾಗವನೆ ಪಾಪ. ಊರಿಗೆ ಕರ್ಕೊಂಬಂದ್ಬಿಟ್ಟಿದ್ದೀನಿ. ನೋಡಿದರೆ ಇಲ್ಲಿ ಒಂದು ಬೈಕ್ ಇಲ್ಲ, ಏನಿಲ್ಲ. ಪಾಪ ಅಣ್ಣ ನಡೆಸ್ತಾ ಇದ್ದೀನಿ. ಪಾಪ ಟಿಫನೇ ಮಾಡಿಲ್ಲ. ಅಂತೂ ಇಂತೂ ಫೈನಲಿ ಗರಗದಳ್ಳಿ ನಮ್ಮ ನಿವಾಸಕ್ಕೆ ಬಂದಿದ್ದೀವಿ. ಅಣ್ಣಂಗೆ ಫುಲ್ ಚಳಿ ಆಗ್ತಿದ್ದಂತೆ, ಅದಕ್ಕೆ ಫೈರ್ ಕ್ಯಾಂಪ್ ಮಾಡೋಕ್ಕೆ ನಮ್ಮ ತಾತ ಮತ್ತು ನಮ್ಮ ದೊಡ್ಡಪ್ಪ ಬಂದು ಬೆಂಕಿ ಹಚ್ಚಿ ಕೊಟ್ಟರು. ಚರಣವ್ರಂತೂ ಫುಲ್ ಎಂಜಾಯ್ ಮಾಡ್ತದೆ. ಅಯ್ಯೋ, ನಮ್ಮ ಧನುಷನು ಅಷ್ಟೇ ಪಾಪ. ಕ್ಯಾಮ್ರಾ ಅಂದರೆ ಅವ್ನಿಗೆ ಆಗಲ್ಲಂತೆ, ಅಲರ್ಜಿ. ನಮ್ಮ ಸುಂದ್ರಿ, ಸುಂದ್ರಿ ಬಾಯ್ಲಿ. ಸುಂದ್ರಿ ಯಾರ ಕಂಡ್ರು, ಅಯ್ಯೋ ಕಾಂಪಿಟೇಟರ್ ಸುಂದ್ರಿಗೆ. ಆಹಾ, ಅಂತೂ ಇಂದು ಸಂಜೆ ಆಗಿದೆ. ಚರಣನ ಕರ್ಕೊಂಡು ಗಾಡಿ ನೋಡೋಣ ಅಂತ ತಮಿಳುತಲ್ಲಿ ಕಡೆ ಹೊರಟಿದ್ದೀವಿ ನಾವು. ಇವಾಗ ಬೇಗೂರ್ಗೇಟಿಗೆ ಹೋದರೆ ಬೇಗೂರ್ಗೇಟಲ್ಲಿ ಪೊಲೀಸರು ಫುಲ್ ಜಾಮ್ ಆಗಿತ್ತು ಅಂತ ಹೇಳಿ ಗಾಡಿಗಳನ್ನ ಬಿಡ್ತಾ ಇರಲಿಲ್ಲ. ಸೊ ಇನ್ನೇನಪ್ಪ ಮಾಡೋದು, ವಾಪಸ್ ಹೋಗೋಣ ಅನ್ನೋಷ್ಟರಲ್ಲಿ ನಮ್ಮ ಅಣ್ಣ ಬಂದ್ಬಿಟ್ಟು ಯಾವುದೋ ಒಂದು ಶಾರ್ಟ್ ಕಟ್ ಹೇಳ್ದ, ಹೋಗೋಣ ಅಂತ ಹೇಳಿ ವಾಪಸ್ ಹೊರಟ್ವಿ. ಎನ್ಫೀಲ್ಡ್ ಅಲ್ಲಿ ಎಕ್ಸ್ಪ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು. ಅಣ್ಣ 100 cc ಗಾಡಿನ 900 cc ಗಾಡಿ ತೆಗ್ತಾನೆ. ನಾವೇನ್ ಕಮ್ಮಿ ನೋಡಕ್ ಮುಂದೆ ಯಾವ್ದೋ ದೊಡ್ಡ ಗಾಡಿ ಹೋಗ್ತಿದೆ ಅಂತಿದೆ, ಆದ್ರೆ ಹೋಗ್ತಿಲ್ಲ ನಮ್ ಚರಣ್ ಬೈ. ಮೋಸ್ಟ್ಲಿ ಮುಂದೆ ಎಲ್ಲೂ ಗಾಡಿ ಹಾಕಕ್ಕೆ ಜಾಗ ಇಲ್ಲ ಅನ್ಸುತ್ತೆ, ಇಲ್ಲೇ ಹಾಕ್ಬಿಡೋಣ. ಜನ ಹೆಂಗುರು ಈ ರೇಂಜ್ ಗೌರೇ, ಕ್ರೇಜಿ ಸೈಕ್ ಆಗೋದೆ ಗುರು. ನಾನಿಲ್ಲಿ ಕನ್ನಡ ದೇಹ ಕನ್ನಡ
ಬಾಳು ಕನ್ನಡ ನನ್ನದೆಂದೋನೆ ನಮ್ಮನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ತೀರ ಎದುರಾರೋ ನಿನಗೆ ಮಣಿದೀಪ ಮಣಿಬೇಲಿ ನೀನಾದೆ ನಮಗೆ. ನಾಡು ಕರುನಾಡು ಎಲ್ಲ ನಿನ್ನದು, ನೀ ತಂದ ವಿಜಯ ಸದಾ ನಮ್ಮದು. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋ ನೀ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು. ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಹೆಚ್ಚಿದ ಈ ಕತ್ತಿಗೆ ಹೊರಗಂಟೆ ನಾವು ಎಂದು, ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು. ಸಿಂಹಕ್ಕೆ ತಲೆ ಬಗ್ಗದು, ಕಡನಕ್ಕೆ ಕೆರೆ ಜಕ್ಕದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ. ಕನ್ನಡದ ಕಟ್ಟಾಡು ಸಿಡಿದೆದ್ದರೆ ಕಲಿಗೂನು ಕೆಡಬಹುದು ಕಡು ನಿದ್ದಿರೆ. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಅಂತರ್ಗಟ್ಟೆ ಜಾತ್ರೆ ಬಗ್ಗೆ ನಿಮ್ದೊಂದು ಎರಡು ಅಭಿಪ್ರಾಯಗಳು. ಇದು ನಮ್ಮೂರ ಜಾತ್ರೆ, ನಮ್ಮೂರ ಜಾತ್ರೆ ಇದು. ಹಿಂಗೆ ಎತ್ತಿನ ಗಾಡಿ ಹಳ್ಳಿಕಾರ ಪ್ರಿಯರು ನಾವು ಗಾಡಿ ನೋಡಕ್ ಬಂದಿದೀವಿ. ನಮ್ಮ ನೆಂಟರು ನಡತವರು ಬೆಂಗಳೂರಿಂದ ಬಂದರೆ ಬರೀ ಜೇಬಲ್ಲಿ ಬೆಂಗಳೂರಿಗೆ ಬಂದು 300 ಕೋಟಿಯ ಎಂಪೈರ್ನ ಕಟ್ಟದವನ್ ನಾನು. ಹಲೋ ಗುರುವೇ, ಹೆಂಗಿದೆ ಅಂತರ್ಗಟ್ಟೆ ಜಾತ್ರೆ ನಿಶಾಂತ್? ಸಖತ್ತಾಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.